ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ನಾವಿವತ್ತು ಇದೀವಿ ಥೈಲ್ಯಾಂಡ್ ಅಲ್ಲಿರುವಂತ ಬ್ಯಾಂಕಾಕ್ ಅಲ್ಲಿ. ಸೊ ಬ್ಯಾಂಕಾಕ್ ಅಲ್ಲಿ ಕೂಡ ನಮ್ಮ ಕರ್ನಾಟಕ ಬಾವುಟನ ಹಾರಿಸಿ ರಾರಾಜಿಸ್ತಾ ಇದೀವಿ. ಕರ್ನಾಟಕದ ಬಾವುಟನ ಕನ್ನಡಿಗರು ಇಡೀ ಪ್ರಪಂಚಾದ್ಯಂತ ಎಲ್ಲಾ ಕಡೆ ಇರಬೇಕು, ನಮ್ಮ ಕನ್ನಡದ ಕಂಪನ ಎಲ್ಲಾ ಕಡೆ ಹರಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಇದು ನನ್ನ 3ನೇ ದೇಶ. ಆ ದೇಶದಲ್ಲಿ ನಾನು ನಮ್ಮ ಕರ್ನಾಟಕ ಬಾವುಟನ ಹಾರಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕರ್ನಾಟಕ ಮಾತೆಗೆ ಜಯವಾಗಲಿ. ಹಲೋ. ಸೊ ಏನ್ ವಿಷಯ ಗೊತ್ತಾ? ಸೊ ನಾನು ಫುಡ್ ಬಗ್ಗೆ ಇವಾಗ ಮಾತಾಡ್ಬಿಡ್ತೀನಿ. ಸೊ ಫುಡ್ಡಲ್ಲಿ ಸಿಕ್ಕಾಪಟ್ಟೆ ಒಂಥರ ಹಿಂಸೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳ್ತೀನಿ, ನಾನು ಸಸ್ಯಾಹಾರಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ವೆಜಿಟೇರಿಯನ್ಗೆ. ನಾನ್ ವೆಜಿಟೇರಿಯನ್ಸ್ಗಂತೂ ಸಖತ್ತಾಗಿ ಬಿಂದಾಸಾಗಿ ಸಿಗುತ್ತೆ. ಹುಳ ಉಪ್ಪೆಯಿಂದ ಹಿಡಿದು ಹಾವು ಏಣಿ ಎಲ್ಲ ಸಿಗುತ್ತೆ ಗುರು ಇಲ್ಲಿ. ಸೊ ಹೈಯೆಸ್ಟು ಈ ಒಂದು ದೇಶದಲ್ಲಿ ಊಟ ತಿನ್ನೋದು ಯಾವ್ದು ಗೊತ್ತಾ? ಬೀಫು ಮತ್ತೆ ಪೋರ್ಕು ವಿಪರೀತವಾಗಿ ತಿಂತಾರೆ. ಸೊ ಎನಿವೇಸ್ ನಾವೇನು ಮಾಡೋದಕ್ಕಾಗೋದಿಲ್ಲ. ಬಟ್ ಹೌದು, ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆಲ್ಮೋಸ್ಟ್ ಬೇರೆ ದೇಶಕ್ಕೆ ಬಂದಾಗ ಇಲ್ಲಿ ಬೀಫ್ಗಳನ್ನ ಜಾಸ್ತಿ ತಿಂತಾರೆ. ಸೊ ನಮ್ಮ ದೇಶದಲ್ಲಿ ನಾವು ಅದಕ್ಕೆ ದೇವರು ಅಂತ ಹೇಳಿ ಗೌರವನ ನೀಡ್ತೀವಿ. ಬಟ್ ಬೇರೆ ದೇಶದಲ್ಲಿ ಆ ಥರ ಅವ್ರ ಪಾಲಿಸಿ ಇರೋದಿಲ್ವಲ್ಲ. ಸೊ ಹಾಗಾಗಿ ವಿಪರೀತ ತಿಂತಾರೆ. ಆಮೇಲೆ ಈ 7-Eleven ಅಂತ ಹೇಳಿ ನಾನು ನಿಮಗೆ ಮಲೇಷ್ಯಾಗೆ ಹೋದಾಗ್ಲೂ ಒಂದಷ್ಟು ತೋರಿಸಿದೆ. 7-Eleven ಅಂತ ಹೇಳಿ ಏನಿದು ಅಂತ ಹೇಳಿದ್ರೆ, ನಮಗೆ ಏನಾದರೂ ಒಂದು ಕ್ವಿಕ್ ಪ್ರಾಡಕ್ಟ್ಸ್ ಬೇಕು ಅಥವಾ ಮನೆ ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ 7-Eleven ಅಂತ ಹೇಳಿ ರೋಡಲ್ಲೂ ಸಿಗುತ್ತೆ. ಅಲ್ಲೂ ಕೂಡ ನಾನು ಮ್ಯಾಗಿ ತಿನ್ನೋಣ ಅಂತ ಹೇಳಿ ಹೋದೆ. ನಾನು ಲಾಸ್ಟ್ ಟೈಮು ತೋರಿಸಿದೆ ನಿಮಗೆ. ನಾನು ಒಂದು 7-Elevenಗೆ ಹೋದೆ, ಒಂದು ಮ್ಯಾಗಿ ಪಿಕ್ ಮಾಡಿದೆ, ಅಲ್ಲೇ ಬಿಸಿ ನೀರು ಹಾಕೊಂಡೆ, ತಿಂದೆ, ಅದೆಲ್ಲ ತೋರಿಸಿದೆ ನಿಮಗೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದೇ ಒಂದು ವೆಜ್ ಐಟಮ್ ಕೂಡ ಸಿಗ್ತಾ ಇಲ್ಲ. ಸೊ ವೆಜ್ ಐಟಮ್ ಸಿಗದೆ ಇಲ್ದಿರೋದಕ್ಕೆ ಪ್ರಾಬ್ಲಮ್ಮು. ಆಮೇಲೆ ನಾನು ಹೇಳಿದ್ನಲ್ಲ ಪೋರ್ಕು ಬೀಫ್ ಜಾಸ್ತಿ ತಿಂತಾರೆ ಅಂತ. ಇಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡಿಕೊಂಡು ಹುಡುಕಿ ತಗೋಬೇಕು ನಾವು. ಸೊ ಅಂಥದ್ದೇನು ಫುಡ್ಡು ಆ್ಯಕ್ಚುಲ್ ಆಗಿ ವೆಜಿಟೇರಿಯನ್ಸ್ಗೆ ತುಂಬ ಕಷ್ಟ ಇದೆ ಥೈಲ್ಯಾಂಡಲ್ಲಿ. ಹಾಗೆಯೇ ಒಂದಷ್ಟು ಬರ್ಗರ್ ಗಿರ್ಗರ್ ತಿಂತೀರಾ ಅಂದ್ರೂ ಅದೇ ಗೋಳನೆ. ಏನು ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ದೇಶದಲ್ಲಿ ಹೈಯೆಸ್ಟ್ ಆಗಿ ಸಿಗುವಂಥದ್ದು ನಮಗೆ ಹಣ್ಣು. ಸೊ ಇದು ಗ್ರೇಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಥೈಲ್ಯಾಂಡ್ ಅನ್ನೋ ಒಂದು ದೇಶದಲ್ಲಿ ವಿಪರೀತವಾಗಿ ಫ್ರೂಟ್ಸ್ಗಳನ್ನ ಗ್ರೋ ಮಾಡ್ತಾರೆ. ಇಲ್ಲಿನ ಚೇಪೆಕಾಯಿ ಸಖತ್ತಾಗಿರುತ್ತೆ, ಡ್ರ್ಯಾಗನ್ ಫ್ರೂಟ್ ಸಿಗುತ್ತೆ, ಎಲ್ಲ ಒರಿಜಿನಲ್ಲು ಇಲ್ಲೆಲ್ಲ ಸಖತ್ತಾಗಿ ಸಿಗುತ್ತೆ. ಸೊ ಹಣ್ಣೇ ತಿನ್ಕೊಂಡ್ರೆ ಒಂದು 4-5 ಹಣ್ಣು ತಿಂದರೆ ಹೊಟ್ಟೆ ತುಂಬುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀರುಗಳನ್ನ ಕುಡ್ಕೊಂಡು ಜ್ಯೂಸ್ಗಳನ್ನ, ಹೆವಿಯಾಗಿ ಜ್ಯೂಸ್ಗಳು ಸಿಗುತ್ತೆ, ಸ್ಮೂತೀಸ್ಗಳು ಸಿಗುತ್ತೆ, ಇಂಥವನ್ನ ಕುಡ್ಕೊಂಡೇ ಇಲ್ಲಿ ಸಸ್ಟೈನ್ ಮಾಡ್ಕೋಬೇಕು. ಸೊ ಹಾಗಾಗಿ ವೆಜಿಟೇರಿಯನ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಎಳ್ನೀರು ಅದೆಲ್ಲ ಸಿಗುತ್ತೆ, ತೊಂದರೆ ಇಲ್ಲ. ಬಟ್ ಇಂಡಿಯನ್ ರೆಸ್ಟೋರೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಖಂಡಿತವಾಗ್ಲೂ ಇಂಡಿಯನ್ ರೆಸ್ಟೋರೆಂಟ್ಸ್ ಇದೆ. ನಾನು ನಿಮಗೆ ಇವಾಗ ತೋರಿಸ್ತೀನಿ. ನಾನಿವಾಗ ತೋರಿಸ್ತಾ ಇರೋದು ಪಟಾಯದಲ್ಲಿರುವಂಥ ಇಂಡಿಯನ್ ರೆಸ್ಟೋರೆಂಟು. ಸೊ ಹಾಗಾಗಿ ನಿಮಗೆ ಫುಡ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ತಗೋಬೋದು. ಬಟ್ ಎಕ್ಸ್ಪೆನ್ಸಿವ್ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಊಟ ಬೇಕು ಅಂತ ಹೇಳಿದ್ರೆ ತಿನ್ನಲೇಬೇಕು. ಒಳ್ಳೆ ಅನ್ನ ರಸ ಸಿಗುತ್ತೆ, ಅನ್ನ ಸಾಂಬಾರು ಸಿಗುತ್ತೆ. ಇಡ್ಲಿ ದೋಸೆ ಎಲ್ಲ ತಿನ್ನೋಕೆ ಹೋಗಬೇಡಿ. ಸೊ ನಮಗೆ ಬೇಕಾಗಿರೋದೇನು ಹೇಳಿ, ನಮ್ಮ ಸೌತ್ ಇಂಡಿಯನ್ಸಿಗೆ ಬೇಕಾಗಿರೋದು ಅನ್ನ ಸಾಂಬಾರು, ಕರೆಕ್ಟ್ ಅಲ್ವಾ? ಅನ್ನ ಸಾಂಬಾರು ಇದ್ರೆ ಸಾಕು. ಆಮೇಲೆ ಇಲ್ಲಿ ನಾನು ಸಜೆಸ್ಟ್ ಮಾಡೋದು ಮೊಸರು ತಿನ್ನಬೇಡಿ, ಮೊಸರು ಚೆನ್ನಾಗಿರಲ್ಲ. ಸೊ ಇಂಡಿಯನ್ ಫುಡ್ ರೆಸ್ಟೋರೆಂಟ್ಸು ತುಂಬ ಇದೆ, ಬಟ್ ನೋಡ್ಕೊಂಡು ಹೋಗಿ. ನನಗೆ ಚೆನ್ನಾಗಿ ಅನಿಸಿರುವಂಥ 2 ರೆಸ್ಟೋರೆಂಟ್ನ ನಾನು ಇವಾಗ ಆಚೆಯಿಂದ ತೋರಿಸ್ತೀನಿ. ಯಾಕಂದರೆ 2 ದಿನದಿಂದ ನಾನು ಅಲ್ಲಿ ಊಟ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಆ ರೆಸ್ಟೋರೆಂಟ್ಗೆ ನೀವು ಪಟಾಯಾಗಿ ಬಂದಾಗ ಇದನ್ನೇ ಟ್ರೈ ಮಾಡ್ಬೋದು. ಮೇನ್ ಸಿಟಿಯಲ್ಲೇ ಇರುವಂಥದ್ದು. ಸೊ ಬನ್ನಿ, ಯಾವುದಾದ್ರು ಹೋಟೆಲ್ ರೆಸ್ಟೋರೆಂಟ್ ಅಂತ ಹೇಳಿ ತೋರಿಸ್ತೀನಿ. ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸೆಂಟ್ರಲ್ ಮಾಲ್ ಇದೆ, ಸೆಂಟ್ರಲ್ ಪಟಾಯ ಅಂತ ಹೇಳಿ. ಇದು ಎದುರುಗಡೆ ಚೋಟಿವಾಲಾ ಅಂತ ಹೇಳಿ ಒಂದು ಇಂಡಿಯನ್ ರೆಸ್ಟೋರೆಂಟ್ ಇದೆ. ಮುಂದೆ ಹೋದರೆ ನಿಮಗೆ ಮಡ್ರಾಸ್ ದರ್ಬಾರ್ ಅಂತ ಇನ್ನೊಂದು ರೆಸ್ಟೋರೆಂಟ್ ಸಿಗುತ್ತೆ ಪಕ್ಕದಲ್ಲೇ. ಸೊ ಇಲ್ಲಿ ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಫುಡ್ ಸಿಗುತ್ತೆ. ಸೊ ಪರ್ಸ್ನಲಿ ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡಿರೋದ್ರಿಂದ ಹೇಳ್ತಾ ಇರೋದು. ಎಕ್ಸ್ಪೆನ್ಸಿವ್ ಆದರೂ ಹೊಟ್ಟೆಗೆ ಸೂಪರಾಗಿ ಹೊಟ್ಟೆ ತುಂಬುತ್ತೆ ನೋಡಿ ಇಲ್ಲಿ. ಸೊ ಈ ರೀತಿ ನೀವು ಯುಟಿಲೈಸ್ ಮಾಡ್ಕೋಬೋದು. ಸೊ ನಿಮಗೆಲ್ಲರಿಗೂ ನಾನು ಪಟಾಯ ಸಿಟಿನ ಆಗ್ಲತ್ತಲ್ಲಿ ತೋರಿಸಿಲ್ಲ ಅಲ್ವಾ? ಸೊ ಹಾಗಾಗಿ ಈಗ ಆಗ್ಲತ್ತಲ್ಲಿ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿನ ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು ಅಥವಾ ಇಲ್ಲಿನ ಕಾರ್ಗಳು, ಇಲ್ಲಿನ ಬೈಕ್ಗಳು ತುಂಬ ವಿಚಿತ್ರವಾಗಿರುತ್ತೆ. ಸೊ ಇಲ್ಲಿನ ಕಾರ್ಗಳಂತೂ ಸಿಕ್ಕಾಪಟ್ಟೆ ಇದ್ದಾವೆ. ಯಾಕೆ ಅಂದರೆ, ನಾವು ನೋಡ್ದಿಲ್ದಿರುವಂಥ ಕಲರ್ಗಳಾಗಿರ್ಬೋದು ಅಥವಾ ನಮ್ಮ ಇಂಡಿಯನ್ ರೋಡ್ಸ್ಗೆ ಬರದೇ ಇಲ್ದಿರುವಂಥ ಕಾರ್ಗಳಾಗಿರ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಇರುವಂಥದ್ದು. ಹಾಗೆಯೇ ಇಲ್ಲಿ ಇಶ್ಯೂಸ್ ನಾವೆಲ್ಲ ಏನು ಯೂಸ್ ಮಾಡ್ತೀವಿ 4x4 ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಸ್ವಾಮಿ. ಅವರಿಗೆ ಅದು ನಾರ್ಮಲ್ ಕಾರ್ ಅಂತ ಅನ್ಸ್ಬಿಡುತ್ತೆ. ನಮ್ಮಲ್ಲಿ ಆ ಥರ ಕಾರ್ ತೊಗೊಳ್ರೇ ದೊಡ್ಡ ಕಾರು ಅಂತ ಹೇಳ್ತೀವಲ್ಲ. ಸೊ ಆ ರೀತಿ. ಹಾಗೆಯೇ ಇಲ್ಲಿ ನೋಡಿ, ಇದು ಟುಕ್ ಅಂತ ಹೇಳಿ ಕರೀತಾರೆ. ಇದನ್ನು ಟುಕ್ ಅಂತ ಹೇಳಿ ಕರೀತಾರೆ. ಸೊ ಇವಾಗ ನಮ್ಮಲ್ಲಿ ಆಟೋ ರಿಕ್ಷಾ ಹೇಗೆ, ಅದೇ ರೀತಿ ಇದರಲ್ಲೂ ಕೂಡ ಕರ್ಕೊಂಡು ಹೋಗ್ತಾರೆ. ಇದನ್ನ ಟುಕ್ ಅಂತ ಹೇಳ್ತಾರೆ. ಸೊ ನೋಡಿ, ಇದು ಟ್ರಾಫಿಕ್ಕು ಇವಾಗ ಶುರುವಾಯಿತು.
ನೋಡಿ ಇದೆಲ್ಲ ತಿಂಡಿ ಅಂಗಡಿಗಳು. ಇನ್ನೇನು ಸ್ವಲ್ಪ ಹೊತ್ತಿಗೆ ಸಮಯ ಆಯಿತು, ಇಲ್ಲಿ ಕತ್ಲಾಗ್ತಾ ಇದ್ದಂಗೆ ಈ ರೀತಿಯಾಗಿರೋಂಥ ತಿಂಡಿಗಳು ಎಲ್ಲ ಬರುತ್ತೆ. ಸೊ ಈ ಥರ ಗಾಡಿಯಲ್ಲೇ ಅಂಗಡಿನ ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಒಂಥರ ನೋಡೋದಕ್ಕೆ ಕ್ಯೂಟಾಗಿ ಚೆನ್ನಾಗಿರುತ್ತೆ. ನೋಡಿ ಹಣ್ಣುಗಳು, ಇದು ಕಂಪ್ಲೀಟ್ ಫ್ರೂಟ್ಸ್ಗಳು ಹೋಗ್ತಾ ಇರುವಂಥದ್ದು. ಆಲ್ರೆಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನೋಡಿ ಬೀಚ್ ರೋಡು ಶುರುವಾಗುತ್ತೆ ಇಲ್ಲಿಂದ. ಸೊ ನೋಡಿ ಬೀಚು ಏನು ಸಖತ್ತಾಗಿ ಕಾಣುತ್ತೆ ಇಷ್ಟೊತ್ತಲ್ಲಿ. ಇದು ಕಂಪ್ಲೀಟ್ ಬೀಚು. ಟುಕ್ 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 ಬರುತ್ತೆ. ಸೊ ನೋಡಿ 7-Eleven ನಾನು ಇದನ್ನೇ ಹೇಳಿದ್ದು ನಿಮಗೆ, ಅಲ್ಲಿಗೆ ಹೋಗ್ಬೋದು. ಇಲ್ಲಾಂದರೆ ನೋಡಿ ಈ ಥರ ಫ್ರೂಟ್ಸ್ಗಳು ಹೆವಿಯಾಗಿ ಸಿಗುತ್ತೆ, ಫ್ರೂಟ್ಸ್ಗಳನ್ನ ತಿನ್ಬೋದು. ಒಳ್ಳೆ ಫ್ರೂಟ್ಸ್ ಸಿಗುತ್ತೆ. ಸೊ ಈ ಥರ ಮ್ಯಾಗಿ ಅದು ಇದು, ಬಟ್ ಏನಂದರೆ ಎಲ್ಲದಕ್ಕೂ ಬೀಫ್ ಹಾಕ್ತಾರಲ್ಲ, ಅದೇ ಪ್ರಾಬ್ಲಮ್. ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದಷ್ಟು ಜಾಗಗಳಿದೆ, ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಇಲ್ಲಿ ಒಂದೊಂದು ಸತಿ ಒಂದೊಂದು ಥರ ಆಫರ್ಗಳು ನಡೀತಾ ಇರೋದ್ರಿಂದ ನಿಮಗೆ ಎಲ್ಲಿ ಏನು ಕಂಫರ್ಟ್ ಅನಿಸುತ್ತೋ ಅದನ್ನು ತೊಗೊಳ್ಳಿ. ಸೊ ನಾನು ಇವಾಗ ಆ್ಯಕ್ಚುಲಾಗಿ ನಮ್ಮ ಬೆಕ್ಕಿಗೆ ಒಂದು ಬ್ಯಾಗ್ ತೊಗೊಂಡೆ, ಮತ್ತು ನನಗೆ ಒಂದು ಬ್ಯಾಗ್ ಅಂತ ತೊಗೊಂಡೆ. ಸೊ ಒಳ್ಳೆ ಕಲೆಕ್ಷನ್ಸ್ ಇದೆ. 150 ರೂಪಾಯಿ ಅಂತ ಹೇಳಿದ್ರೆ ನಮಗೆ ಆಲ್ಮೋಸ್ಟು 300 ರೂಪಾಯಿ ತನಕ ಬೀಳುತ್ತೆ ನಮ್ಮ ಕರೆನ್ಸಿಗೆ. ಸೊ ನಿಮ್ಗೆ ಏನು ಬೇಕೋ ಅದನ್ನು ತೊಗೋಬೋದು. ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳಿದ್ದಾವೆ. ಸೊ ಹಾಗೇನೆ ನೋಡಿ ಈ ಬ್ಯಾಗ್ ಒಂದು ತೊಗೊಂಡೆ ನಾನು ನಮ್ಮ ಬೆಕ್ಕಿಗೆ ಅಂತ ಹೇಳಿ. ಈ ರೀತಿ ಬ್ಯಾಗು ನನ್ನ ಮಕ್ಳಿಗೆ ಕರ್ಕೊಂಡೋಗೋಕ್ಕೆ. ಸೊ ನೋಡಿ ಈ ಥರ ಟ್ರಾಲಿ ಬ್ಯಾಗ್ಸ್ಗಳು, ಆಮೇಲೆ ಹ್ಯಾಂಡ್ ಬ್ಯಾಗ್ಸ್ಗಳು ಎಲ್ಲನೂ ಸಿಗುತ್ತೆ. ಸೊ ಒಳ್ಳೊಳ್ಳೆ ಕ್ಯೂಟ್ ಆಗಿರುವಂಥ ಪೌಚಸ್ಗಳು, ಪರ್ಸ್ಗಳು ಎಲ್ಲ ಸಿಗುತ್ತೆ. ಈ ಥರ ಗೊಂಬೆಗಳು ಕೆಲವೊಂದು ನಮ್ಮಲ್ಲಿ ಸಿಗೋದಿಲ್ಲ. ನೋಡಿ ಈ ಥರ ಎಲ್ಲ ತಗೊಳ್ಳೋದು. ನಿಮ್ಗೇನು ಬೇಕೋ ಅದನ್ನು ಚಾಯ್ಸ್ ಮಾಡ್ಬೋದು. ರಾಯಲ್ ಗಾರ್ಡನ್ ಪ್ಲಾಜಾ ಅಂತ ಹೇಳಿ ಬಿಲೀವ್ ಇಟ್ ಆರ್ ನಾಟ್ ಇರುವಂಥ ಜಾಗದಲ್ಲಿ ನೀವು ಶಾಪಿಂಗ್ ಮಾಡ್ಬೋದು. ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ. ಸ್ವಲ್ಪ ಚೆನ್ನಾಗಿದೆ, ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಸೊ ನಾನು ಇವಾಗ ಒಂದಷ್ಟು ಶಾಪಿಂಗ್ ಮಾಡಿದೆ. ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿ ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಸ್ವಲ್ಪ ನೆಮ್ಮದಿಯಾಗಿ ಶಾಪಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಅದೇ ಸೇಮ್ ಬಟ್ಟೆಗಳು ಅದು ಇದು, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಓಕೆ, ತೋರಿಸ್ತೀನಿ ನಾನು ರೂಮ್ಗೆ ಹೋಗಿ ಏನೇನು ತಗೊಂಡೆ ಅಂತ. ಇದು 7-Eleven. ಸೊ ಒರಿಜಿನಲ್ ರೆಡ್ ಬುಲ್ ಏನಿದೆಯಲ್ಲ, ಇದು ಇಲ್ಲಿಂದನೇ ಶುರುವಾಗಿದ್ದು. ಇದು ವಿತೌಟ್ ಗ್ಯಾಸ್. ಇದು ನೋಡೋದಕ್ಕೆ ಟಾನಿಕ್ ಥರ ಇರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ನಮಗಿಂತ ಹೆವಿ, ನಮ್ಮದು ಗ್ಯಾಸ್ ಅಲ್ವಾ, ಸೊ ಗ್ಯಾಸ್ಗಿಂತ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ಟಾನಿಕ್ ಥರ ಅನಿಸ್ಬೋದು, ಬಟ್ ಆ್ಯಕ್ಚುಲಿ ಒಳ್ಳೆ ಎನರ್ಜಿ ಕೊಡುತ್ತೆ ಆ್ಯಕ್ಚುಲಾಗಿ ರೆಡ್ ಬುಲ್. ಶಾಪಿಂಗಿಗೆ ಬಂದರೆ ಈ ರೀತಿಯಾಗಿರುವಂಥ ಭರ್ಜರಿ ಸೂಟ್ ಕೇಸ್ಗಳು ಕೂಡ ಸಿಗ್ತಾ ಹೋಗುತ್ತೆ. ಸೊ ಸೂಟ್ ಕೇಸ್ಗಳು ಯಾಕೆ ಅಂದರೆ ಇಲ್ಲಿ ಎಲ್ಲ ಚೀಪ್ ಪ್ರೈಸ್ ಆಗಿರೋದ್ರಿಂದ ತಗೋಬೋದು. ಸೊ ನೋಡಿ ಸೂಟ್ ಕೇಸ್ಗಳು. ಆಮೇಲೆ ಈ ದುನಿಯಾದಲ್ಲಿ ನೈಟ್ ಲೈಫೇ ಜಾಸ್ತಿ, ಡೇ ಲೈಫ್ ಇರೋದಿಲ್ಲ ಈ ದೇಶದಲ್ಲಿ. ಓಕೆ, ಈ ರೀತಿ ಆಗಿರುವಂಥ ಒಂದು ಮಗ್ಗು ಜೊತೆಗೆ ಇಷ್ಟು ಉದ್ದ ಇರುವಂಥ ಸ್ಟ್ರಾನ ನೀವೆಲ್ಲಾದರೂ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಈ ದೇಶದಲ್ಲಿ ಅಷ್ಟೇ ಸಿಗೋದು. ಯಾಕೆ ಅಂದರೆ ಬ್ಯಾಂಕಾಕಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಕಾಕ್ಟೇಲ್ಸ್ಗಳು. ಸೊ ನಿಮಗೆ ಕಾಕ್ಟೇಲ್ಸ್ಗಳು ಸಿಕ್ಕಾಪಟ್ಟೆ ಸಿಗುತ್ತೆ ಈ ಒಂದು ದೇಶದಲ್ಲಿ. ಸೊ ಕಾಕ್ಟೇಲ್ಸ್ನ ಈ ರೀತಿ ಮಿಕ್ಸ್ ಮಾಡಿ ಈ ಥರ ಉದ್ದುದ್ದ ಚಿಕ್ಕ ಸ್ಟ್ರಾಗಳನ್ನ ಇಟ್ಬಿಟ್ಟು ಫುಲ್ಲು ಐಸ್ ತುಂಬಿಸ್ಬಿಟ್ಟು ಕಾಕ್ಟೇಲ್ ಹಾಕಿ ಕೊಡ್ತಾರೆ. ಸೊ ಸೆಲೆಕ್ಟೆಡ್ನ ನಾವು ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ತಗೋಬೋದು. ಸೊ ಕಾಕ್ಟೇಲ್ಸ್ ಕೂಡ ಇಲ್ಲಿ ಫೇಮಸ್ ಆಗಿದೆ.